ನಮಸ್ಕಾರ ಗೈಸ್, ನಿಮ್ಗೆ ಇವಾಗ ಹಿಂದಿನ ಜನ್ಮದು ಮತ್ತೆ ಇವಾಗಿನ ಜನ್ಮದು ಒಂದು ರಹಸ್ಯ ಹೇಳ್ತೀನಿ ನೋಡಿ. ಇಲ್ಲಿ ಮುಂದೆ ಒಂದು ನಾಯಿ ಕಾಣಿಸ್ತಾ ಇದೆಯಲ್ಲ, ಈ ಹಿಂದಿನ ಜನ್ಮದಲ್ಲಿ ಪಕ್ಕಾ ವಾಚ್ಮ್ಯಾನ್ ಆಗಿತ್ತು. ಯಾಕಂದ್ರೆ ನೋಡ್ರಿ ಇವಾಗ ಇದಕ್ಕೆ ಫುಲ್ ನಿದ್ದೆ ಬರ್ತೈತೆ, ಆದ್ರೂ ನಿದ್ದೆ ಮಾಡ್ತಾ ಇಲ್ಲ. ನಿಮ್ಗೆ ಇವಾಗ ನಿಮ್ ಕಣ್ ಮುಂದೆನೆ ಒಂದು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನೋಡಿ ನೋಡಿ ಇದಕ್ಕೆ ನಿದ್ದೆ ಬಂತು ನೋಡಿ ಮತ್ತೆ ಹೇಳ್ತು ನಿದ್ದೆ ಬಂದು ನಿದ್ದೆ ಮಾಡ್ತಾ ಇಲ್ಲ. ಇವಾಗ ಗೊತ್ತಾಯ್ತು ನಂಗೆ ಇದ್ರೊಳಗಡೆ ಏನ್ ಸಮಸ್ಯೆ ಬಂದೈತೆ. ಏನ್ ಬಂದೈತೆ ಇದ್ರದ್ದು ಫುಲ್ ಗೇರ್ ಬಾಕ್ಸ್ ಆಚೆ ತೆಗಿಬೇಕು ಇವಾಗ. ಏನು ಫುಲ್ ಗೇರ್ ಬಾಕ್ಸ್ ನೇ ಆಚೆ ತೆಗಿಬೇಕಾ? ಫುಲ್ ಗೇರ್ ಬಾಕ್ಸ್ ತೆಗಿಬೇಕು, ಇಲ್ಲಾಂದ್ರೆ ಸ್ಟಾರ್ಟ್ ಆಗಲ್ಲ ಇದು. ಇವಾಗ ಗೇರ್ ಬಾಕ್ಸ್ ಕಾಸ್ಟ್ಲಿ, ಬೇರೆ ಏನಾದ್ರು ತಗ್ಬಿಟ್ಟು ರೆಡಿ ಮಾಡಿ. ನಿಂಗೆ ತಲೆನೋವು ಇದ್ರೆ ಬೇದಿ ಮಾತ್ರ ಹಾಕಂತೀಯ? ಆಯ್ತಾಯ್ತು ಸರಿ ತಾಳ್ರಿ, ಹೋಗಿ ಬಿಚ್ಕೊಂಬತ್ತೀನಿ ಗೇರ್ ಬಾಕ್ಸ್ ನ. ಅಲ್ಲ ಕಣ, ಇಲ್ಲಿ ಬಾರೋ, ಇಲ್ಲೇ ಐತೆ ಗೇರ್ ಬಾಕ್ಸ್. ಅಲ್ಲೆಲ್ಲ ಐತೆ, ಇಲ್ಲಿ ಟೈರ್ ಒಳಗಡೆ ಇರುತ್ತೆ ಗೇರ್ ಬಾಕ್ಸ್. ರೀ ಇನ್ಮೇಲೆ ನೀವು ಬೆಟ್ಟದ ನೆಲ್ಲಿಕಾಯಿ ತಿನ್ನಿ, ಯಾಕೆ? ರಕ್ತ ಶುದ್ಧಿ ಆಗುತ್ತಂತೆ. ಅಯ್ಯೋ ಇವಾಗ ಹೆಂಗಿದ್ಯೋ ಹಂಗೆ ಕುಡಿಯಮ್ಮ, ಶುದ್ಧಿ ಎಲ್ಲ ಬೇಕಾ? बैगन ಅಷ್ಟೊಂದಿನ ಕುತ್ಕೊಂಡು ನೋಡ್ತೀನಿ, ಒಂದ್ ಕ್ಯಾಚ್ ಹಿಡಿಯೋಕೆ ನಿಮ್ ಇಬ್ಬರ ಕೈಲಿ. ಇವ್ ನೋಡ್ರ ಹಿಡಿತೀನಿ, ಬಳಿಗೋ. ಯಾಕಪ್ಪಿ ಮತ್ತೆ ಮಾಲಿಸ್ಕೊಂಡೋದ? ಹಂಗಲ್ಲ ಕಳ್ಳ ಮಗನ ಬ್ಯಾಟ್ ಬಲ ಒಂದು ಅವ್ರ ಅಕ್ಕ ನಂಬರ್ ಕೊಡ್ತೀನಿ ಅಂತಿದ್ದ. ಎಲ್ಲಾ ಬಂದೆ ಪ್ರಪಂಚದಲ್ಲಿ 90% ಗಂಡಸರು ಅನೈತಿಕ ಸಂಬಂಧವನ್ನು ಹೊಂದಿದವರು. ಆ 10% ನಾನೇ. ಬಾಕಿ 10% ಜನ ಒಂದಕ್ಕಿಂತಲೂ ಹೆಚ್ಚು ಸಂಬಂಧವನ್ನು ಹೊಂದಿದವರು. ಖತಮ್. ಅವನು ಯಾರ ಫೋನ್ ಪಾ, ಈ ಎಕ್ಸರ್ಸೈಸ್ ಮಾಡ್ಬೇಕಾರೆ ಹಾಫ್ಸುಳಿ ಮಕ್ಕಳು ಫೋನ್ ಬರ್ತಾವ. ಹಾಯ್ ಮಚ್ಚ. ಹೇಳಪ್ಪ ಮಿಂಡ್ರಿಕೆ, ಬಡ್ಸಕೊಂಡ್ ಮಾತಾಡ್ತಾ ಇದೆಯಲ್ವಾ? ಬಡ್ಸಕೊಂಡ್ ಮಾತಾಡತ್ತೀನಿ ಹೇಳ. ಓಕೆ, ಇಲ್ಲ ಇದು ಜಿಮ್ಮಿಗೆ ಹೋಗೋಣ ನಾನು ಮತ್ತೆ ನೀನು. ಒಂದು ವರ್ಷದ ಅಡ್ಮಿಷನ್ ತೊಗೊಂಡ್ಬಿಟ್ರೆ 5,000 6,000 ರೂಪಾಯಿ ಡಿಸ್ಕೌಂಟ್ ಇದೆ ಕಣೋ. ಸಖತ್ತಾಗಿದೆ ಆಫರು, ಫುಲ್ ಬಾಡಿ ಮಾಡೋಣ ಇಬ್ರು ಸೇರಿ. ಜಿಮ್ಮಿಗೆಲ್ಲ ನಾವು ಬರೋಕ್ಕಾಗಂಗಿಲ್ಲ. ಅವ್ನು ತಿಂಗಳ 5,000 ರೂಪಾಯಿ ಅವ್ರಿಗೆ ಕೊಡ್ಬೇಕಂತ. ಅವ್ರದ್ದು ಜಿಮ್ ಸಾಮಾನುಗಳೆಲ್ಲ ಹೋಗಿ ನಾವೇ ಎತ್ತಬೇಕಂತೇಳಿ ನಾ ಎಲ್ಲ ಮನ್ಯಾಗೆ ಇಟ್ಟೇನಿ. ನೀವು ಹಬ್ಬ ಹೋಗುವ ಜಿಮ್ದಾಗ ಹೋಗಿ ಅವ್ರ ಸಾಮಾನ್ಯ ಅಂತ ಫೋನ್ ಹೊಡೆ ಚಿಪ್ಪಾಡಿ ಸೊಳೆ ಮಗನ. ಈ ಸೆಡೆ ನನ್ನ ಮಗ ಜಿಮ್ಗೆ ಬರ್ದೇ ಇದ್ರು ಪರವಾಗಿಲ್ಲ, ಬಟ್ ಏನೋ ಬೈದ್ನಲ್ಲ ಚಿಪ್ಪಾಡಿ ಅಂತ. ಏನದು? ಪ್ಲೀಸ್ ಲೇ, ನಮ್ ಹುಡುಗಿ ಕಾಯತ್ತಾಳೆ, ಇಲ್ಲಿಕಂದ್ರೆ ನಾ ಕೇಳ್ತಿದ್ದಿಲ್ಲ. ಅರ್ಜೆಂಟ್ ಐತೋ ಮರ, ಪ್ಲೀಸ್ ಕೈ ಮುಗಿತೀನಿ ಕೂಡ. ದೋಸ್ತ ಕೊಡ್ತೀನಿ, ಮರ ಹಿಂಗ್ಯಾಕ್ ಮಾಡ್ತಿಲಿ? ನಂಬಿಕೆ ಇಲ್ಲ ಅನ್ಲೇ, ಏನದಿಲ್ಲ ನೀನು? ಹಗುರ್ ಹೋಗಿ ಹಗುರ್ ಬಾ. ಹೆಗರ್ಕ ಬರ್ತೀನಿ ಮಾರೇ. ಮಂದಿ ಗಾಡಿ ಅಂತ ಮಿಸ್ಯೂಸ್ ಮಾಡ್ಕೊಳ್ಳೋ ಮನುಷ್ಯ ಅಲ್ಲ, ನನ್ನ ಗಾಡಿ ಅಂತ ಯೂಸ್ ಮಾಡ್ತೀನಿ. ಏನ್ಲೇ ಇದು ದೇವ್ರ, ಇವತ್ತು ನನ್ನ ಬೈಕ್ ನನ್ನ ಮನೆ ಮುಂದೆ ಬಂದ್ ನಿಂದ್ರಂಗ್ ಮಾಡಪ್ಪ. ಅಬ್ಬೆ ನಾ ಏನ್ ಬೇಕಂತ ಮಾಡ್ಲಿಲ್ಲ. ಗೊತ್ತಾತ್ ಬಿಡೋ ಮರ, ನೀ ದೊಡ್ಡ ಮನಿ ಮುರ್ಕದಿ, ಅದ್ರ ಇಂಡಿಕೇಟರ್ ತುಟ್ಟಿದಾವ. 400 ರೂಪಾಯಿ ಎಲ್ಲಿಂದ ತೊಗೊಂಡ್ ಬರ್ಲಿಲ್ಲ. ಇದ ಫಸ್ಟ್ ಇದ ಲಾಸ್ಟ್. ನನ್ನ ಬೈಕ್ ಇನ್ನೇ ಮುಟ್ಟು ಬಂದಿನ. ಈಗ ಎಲ್ಲೆತ್ತಿ ನನ್ ಗಾಡಿ ಇಲ್ಲ, ಉಳ್ದಿದ್ದಟ ಬೈಕ್ ಚೊಕ್ಕ ಪುಡಿ ಪುಡಿ ಆಗೈತಿ. ನಂಬಿದ್ರೆ ಮಾತ್ರ ಸಂಕಷ್ಟ ಐತೆ, ಉಪವಾಸ ಮಾಡತ್ತೇನ. ಇವತ್ ಒಂದಿನ ಉಪವಾಸ ಮಾಡ್ರ ವರ್ಷಾನ್ಗಂಟ್ಲೆ ಉಪವಾಸ ಮಾಡ್ದಂಗಂತ. ನೀ ಮಾಡತ್ತಿ? ನಾನ ಮಾಡತ್ತೇನಿ ಉಪವಾಸ ಬೆಳಗಿಂದ. ಏನು ತಿಂದಿಲ್ಲ? ತಿನ್ನೇನಿ ಒಂದ್ ಚೂರ 4 ಬಾಳೆಹಣ್ಣ, 2 ಸೇಬು ಹಣ್ಣ, ಅದಾದ್ಮ್ಯಾಗ ಇದನ್ನ 1 ಗ್ಲಾಸ್ ಹಾಲ, ಸಾಬುದಾನಿ ಪೈಸ, ಅದಾದ್ಮ್ಯಾಗ ಲಾಸ್ಟಿಗೆ ಒಂಚೂರು ಜೇನುತುಪ್ಪ. ನನಗೇನನ್ಸತ್ತ ಗೊತ್ತು, ದಿನಾ ತಿನ್ನೋಕಿಂತ ಇವತ್ತ ಜಾಸ್ತಿ ತಿಂದೇನೆ ಅಂಬಲ್ ಅನ್ಸತ್ತ ನನಗ. ಪಾನಿಪುರಿ ತಿನ್ನಕ್ ಹೋಗ್ ನೋಡಿ. ನಾನು ಉಪವಾಸ ಹಾಳು ಮಾಡಕ್ ನಿಂತೇನಿ. ಅಂತ ಉಪವಾಸ ಇಟ್ಟೆಲ್ಲ ತಿಂದ ಮ್ಯಾಗ ಬರ್ತಿಲ್ವಾ? ನೋಡು
ನನ್ನ ಮೈಂಡ್ ಡೈವರ್ಟ್ ಮಾಡಬೇಡ. ಲಾಸ್ಟ್ ಚಾನ್ಸ್ ಕೇಳತ್ತೆ ನೋಡ. ನಡಿ. ಫ್ಲಿಪ್ಕಾರ್ಟ್ ಇಂದ ಪಾರ್ಸಲ್ ಬಂದಿದೆ, ಬಂದಿದ್ದೀನಿ. ಸರ್ ಅದು ನೆಕ್ಸ್ಟ್ ವೀಕ್ ಇತ್ತಲ್ವಾ, ಇವಾಗ್ಲೇ ಬಂದ್ಬಿಟ್ಟಿದ್ದಾನಾ? ಬಂದಿದೆ ಮೇಡಮ್. ಸರ್ ಅದು ನಾವು ಮೈಸೂರಿಗೆ ಟ್ರಿಪ್ಪಿಗೆ ಬಂದಿದ್ವಿ. ಮೇಡಮ್ ನಾನು ಇಲ್ಲೇ ಮೈಸೂರಲ್ಲೇ ಇದ್ದೀನಿ ಮೇಡಮ್. ಗೈಸ್, ಬರ್ಡೇ ಟೈಮಲ್ಲಿ ವರ್ಸ್ಟ್ ಅಂದ್ರೆ ಏನ್ ಗೊತ್ತಾ, ಈ ವಾಟ್ಸಪ್ ಗ್ರೂಪ್ಗಳು. ಯಾವನೊಬ್ಬ ಫೇಸ್ಬುಕ್ಕಲ್ಲಿ ನೋಡ್ಕೊಂಬಿಟ್ಟು ಇವ್ರದೆಲ್ಲ ಬರ್ಡೇ ಇದೆ ಅಂತ ಹಾಕಿರ್ತಾರಲ್ಲ ಫೇಸ್ಬುಕ್ಕಲ್ಲಿ, ಇವ್ನ ಬರ್ಡೇ ಇದೆ ಅಂತ ವಿಶ್ ಮಾಡ್ಬಿಡ್ತಾನೆ. 6 ಗಂಟೆಗೆ ವಾಟ್ಸಪ್ ಗ್ರೂಪಲ್ಲಿ ಹಾಕ್ಬಿಡ್ತಾನೆ. ಅದನ್ನ ನೋಡ್ಕೊಂಡು ಎಲ್ಲರೂ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಐತೆ, ಎಮೋಜಿಗಳ ಮೇಲೆ ಎಮೋಜಿ, ಏನು ಪಾಪರ್ಸ್ ಅಂತೆ, ವೈನ್ ಗ್ಲಾಸ್ ಗುದ್ಕೊಳ್ಳೋದಂತೆ ಆಗ್ತಾ ಇರ್ತಾರೆ. ನಾವೇನು ಮಾಡ್ತಾ ಇರ್ತೀವಿ, ನಾವು ಒಂಥರ ಚೀಫ್ ಗೆಸ್ಟ್ ಇದ್ದಂಗೆ. ನಾವು ಇವ್ರಿಗೆಲ್ಲ ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ? ನಾವು ಒಂಥರ ಬಿಸಿ ಇದೀವಿ ಅಂತ ತೋರಿಸ್ಕೋಬೇಕು. ನಾವು ಫೈನಲ್ ಆಗಿ ಒಂದು ಈವ್ನಿಂಗಲ್ಲಿ ಹಾಕೋಣ, ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಅಂತ ಹಾಕೋಣ ಅಂತ ಫಿಕ್ಸ್ ಆಗಿರ್ತೀವಿ. ಫುಲ್ಲು ಡೇ ಟೈಮ್ ಕೊಡ್ತೀವಿ. ಲಾಸ್ಟ್ ಇನ್ನೇನು ಈವ್ನಿಂಗ್ ಡೇ ಮುಗಿತಾ ಇದೆ ಅಂತಂದಾಗ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಅಂತ ಹಾಕ್ದಾಗ ಒಬ್ಬ ಕಚಡ ನನ್ನ ಮಗ ಇರ್ತಾನೆ. ಅವಾಗ ಆ ಮೆಸೇಜ್ ನೋಡಿಕೊಂಡು ಹ್ಯಾಪಿ ಬರ್ಡೇ ಮಚ ಅಂತ ಹಾಕ್ತಾನೆ. ಈ ನನ್ನ ಮಗ ಮಾಡಿರೋ ಕೆಲಸದಿಂದ ನಮಗೆ ಮೈಂಡ್ ಫಕ್ ಆಗುತ್ತೆ. ಯಾಕಂದರೆ ಇವ್ನಿಗೆ ನಾನು ಫುಲ್ಲು ದಿನ ಟೈಮ್ ಕೊಟ್ಟಿದ್ದೀನಿ. ಏನು ಮಾಡ್ತಾ ಇದ್ನೋ ನನಗೆ ಗೊತ್ತಿಲ್ಲ, ಇವಾಗ ಹಾಕೋಣೆ. ಇವಾಗ ನಮ್ಗೆ ಏನು ಅಂದರೆ ಇವ್ನಿಗೆ ಸಪ್ರೇಟಾಗಿ ನಾವು ಥ್ಯಾಂಕ್ ಯು ಅಂದ್ಬಿಟ್ರೆ ಬೇರೆಯವರೆಲ್ಲ ಉರ್ಕೊಬಿಡ್ತಾರೆ. ಇವ್ನಿಗೇನು ಸಪ್ರೇಟಾಗಿ ಅಂತಾನೆ, ನಮಗೆ ಹೋಲ್ಸಲ್ ಆಗಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಅಂತೆಲ್ಲ ಅಂದ್ಬಿಟ್ಟವನೇ ಅಂತ. ಇವಾಗ ನಮಗೆ ಏನಾಗ್ಬಿಡ್ತೀವಿ, ಇವ್ನಿಗೆ ಏನು ಅನ್ನೋಣ? ಅವಾಗ ನಾವೇನು ಮಾಡ್ತೀವಿ, ನೋಟಿಫಿಕೇಷನ್ನಲ್ಲೇ ನೋಡ್ಕೊಂಬಿಟ್ಟು ನಾಳೆ ನೋಡ್ಕೊಳ್ಳೋಣ ಅಂತಂಗೆ ಕ್ಲೋಸ್ ಮಾಡ್ಬಿಟ್ಟು ಸುಮ್ಮನೆ ಮಲ್ಕೊಂಬಿಡ್ತೀನಿ. ಈ ಥರ ಯಾರ್ಯಾರೆಲ್ಲ ಗಿಮಿಕ್ಗಳು ಮಾಡಿದ್ದೀರಾ, ಕಷ್ಟಗಳಾಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್. ಅವನು ಸಿಡ್ಲು ಹೊಡೆದಂಗೆ ಆಗೋಯ್ತು. ಇದ್ಯಾವ ಗೀತೆ ಅಪ್ಪ ಇದು? ಓಹೋ ಇದ್ಯಾವ ಗೀತೆ ಅಪ್ಪ ಇದು? ಓಹೋ ಚೆನ್ನಾಗಿಲ್ಲ, ಇದು ಬೇಡ. ಇದು ಒಂದು ಕೆಲಸ ಮಾಡು, ನಂಗೆ ತುಂಬ ಇಷ್ಟ, ಗೋವಿಂದಾಯ ನಮ್ಮ ಸಾಂಗ್ ಆಡು ಅಂದ. ಶುರು ಮಾಡಿದ್ಲು. ಆ ಎ ಆ ಎ ಎ ಇ ಇ ಆ ಎ ಆ ಎ ಎ ಆ ಎ ಆ ಎ ಎ ಇ ಇ ಆ ಎ ಆ ಏನ ಎಲ್ಲ ಸಾಂಗ್ನು ಆಹಾ ಈ ಓಹು ಅಕಾರ ಉಕಾರದಲ್ಲೇ ಆಡ್ತಿ. ಬೇಡ ಬೇಡ, ಒಂದು ಕೆಲಸ ಮಾಡು, ಫಾಸ್ಟಾಗಿರಲಿ ಸಾಂಗು. ನಮ್ಮ ಗುರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ದು ಸುಂಟ್ರ ಗಾಳಿ ಆಡು ಅಂತ ಅವಳು ಶುರು ಮಾಡೇ ಬಿಟ್ಲು. ಹಾ ಹಿ ಹಾ ಹಿ ಹಾ ಹಿ ಅಯ್ಯೋ ನನ್ನ ಚಿನ್ನ ಎಷ್ಟು ಚೆನ್ನಾಗಿ ಆಡ್ತಿ ಅಂತ ಓಡ್ ಬಂದು ಮೂಗೆ ಹಿಡ್ಕೊಂಬಿಟ್ಟ ಅವ್ನು ಮೂಗಿ ಹಿಡ್ಕೊಂಬಿಟ್ಟೆ, ಅವಳು ಬಿಗಿಯಾಗಿ ಕೈ ಹಿಡ್ಕೊಂಬಿಟ್ಲು. ಬುಡೆ ಕೈಯ ಬುಡೆ ಕೈಯ ಬುಟ್ಟಿ ಹೆಂಗೆ ಏನು ಕಿತ್ಕೊಂಬಿಟ್ಟ. ಅವನ ಕೈಗೆ ಮೂಗು ಬತ್ತು, ಅಮ್ಮನ ಕೈ ಹೊಂಟ. ಭಾಳ ವಿಶೇಷವಾಗಿ ಯಾರೆಲ್ಲ ಯಾವಾಗಲೂ ತಲೆ ಹಿಂಗೆ ಅನ್ಕೋತಾ ಇರ್ತೀರ, ತಲೆ ಹಿಂಗೆ ಅನ್ಕೋತಾ ಇರ್ತೀರ, ಇವ್ರಿಗೆ ತಂದೆ ತಾಯಿಗೆ ಮರಣವನ್ನ ಬೇಗ ಸಾವನ್ನ ನೋಡ್ತಾರೆ, ಆರೋಗ್ಯ ಹಾಳಾಗುತ್ತೆ. ನಾನು ಒಂದೇ ಹೇಳ, ಈ ಬಾಂಡ್ಲಿಗೆ ತಲೆ ಮೇಲೆ ಕೂದ್ಲಿದ್ದಕ್ಕೆ ಕೂದ್ಲು ನಿಂಗೆ ಅನ್ಕೊಂಡ್ರೆ ನೋಡಿ ತಿಕ್ಕ ಉರ್ಕೊಂತ ಇದ್ದಾನೆ 100%. ಲಾಸ್ಟ್ ಚಿಪ್ಸ್ ವಿಡಿಯೋ ಮಾಡಿದ್ದೆ. ಚಿಪ್ಸ್ ವಿಡಿಯೋಗೆ ನಿಮ್ಮ ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಸೊ ಇವತ್ತು ಒಂದು ನಿಮ್ದು ಎಲ್ಲರೂ ಫೇವ್ರೇಟ್ ಆಗಿರುವಂತಹ ಪಾನಿಪುರಿ ವಿಡಿಯೋ ತಂದಿದ್ದೀನಿ, ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ ಹೋಗ್ತಿರೋದು ಮಸಾಲ ಪೂರಿ ಅಲ್ಲ, ಸೇವ್ ಪೂರಿ ಅಲ್ಲ, ಮತ್ತೆ ಬೇಲ್ ಪೂರಿ ಅಲ್ಲ, ಸ್ಪೆಷಲ್ ಪಾನಿಪುರಿ. ಅದು ಯಾವುದು ಅಂತಂದ್ರೆ ಉಗುರು ಮಸಾಲ ಪೂರಿ. ಈ ಉಗುರು ಮಸಾಲ ಪೂರಿ ಮಾಡ್ಬೇಕಂದ್ರೆ ತುಂಬಾ ಸಿಂಪಲ್, ಏನಿಲ್ಲ. ಫಸ್ಟ್ ಕೈಯಲ್ಲಿ ಉದ್ದುದ್ದ ಉಗುರು ಬಿಟ್ಟಿರ್ಬೇಕು, ಅದು ಎಡದೆ ಕೈಯಲ್ಲೇ ಬಿಟ್ಟಿರ್ಬೇಕು. ಆ ರೀತಿ ಕಪ್ ಅದು ತಿಗ ಎಲ್ಲ ಒರ್ಸ್ಕೊಂಡು ಆ ಬೆರಳು ಹೇಗಿರ್ಬೇಕಂತಂದ್ರೆ ಸೋಪಲ್ಲಿ ಇದುವರೆಗೂ ಮುಟ್ಟೆ ಇರಬಾರ್ದು, 1 ವಾರ ಸೋಪಲ್ಲಿ ತೊಳಿಬಾರ್ದು. ಆ ಕೈಯಲ್ಲಿರುವಂತ ಕಸ ಇದೆಯಲ್ಲ ಅದು ಅದೇ ರೀತಿ ಇರಬೇಕು. ಇದುವರೆಗೂ ಉಗುರೆ ಕಟ್ ಮಾಡಿರ್ಬಾರ್ದು, ಮತ್ತೆ
ಪಾನಿಪುರಿ ಮಾಡೋ ಟೈಮಲ್ಲಿ ಅವಾಗ ತಿಕ್ಕ ಕೆರ್ಕೊತಿರ್ಬೇಕು. ಅದೇ ಕೈನ ಸ್ವಲ್ಪ ಹಿಂಗೆ ಕೊಡುಕೊಂಡು ಮತ್ತೆ ಅದರಲ್ಲೇ ಈ ರೀತಿ ತಗೊಂಡ್ಬಿಟ್ಟು ಈ ತರ ತೂತ ಕೊಟ್ಬಿಟ್ಟು ಅದರಲ್ಲಿ ಮಸಾಲೆ ಎಲ್ಲ ಹಾಕ್ಬೇಕು. ನಾವ್ ಯಾಕಂದ್ರೆ ಹೊರಗಡೆ ಮಸಾಲ ಹಾಕಕ್ಕಿಂತ ಈ ಕೈಯಲ್ಲಿರೋ ಮಸಾಲೆ ಇರ್ತೀರಾ, ಆ ಕೈಯಲ್ಲಿರೋ ಮಸಾಲ ಹೋದ್ರೆ ಅದ್ರ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಆಗ ಹೆಣ್ಮಕ್ಳು ಇರ್ಬೋದು, ಹೆಂಗಸ್ರು ಇರ್ಬೋದು, ಮಕ್ಳು ಇರ್ಬೋದು, ಅವಾಗ ಚೆನ್ನಾಗಿ ತಿಂತಾರೆ. ಆಮೇಲೆ ನೋಡಿ ಈ ಪಾನಿ ಇದೆಯಲ್ಲ, ಈ ಪಾನಿಯಲ್ಲಿ ಯಾವ ರೀತಿ ಮಸಾಲ ಆಡ್ ಆಗಿರುತ್ತೆ ಅಂತಂದ್ರೆ ಈ ಪಾನಿಪುರಿ ಹಾಕೋ ಟೈಮಲ್ಲಿ ಕೈಯೆಲ್ಲ ತೊಳೆಯಲ್ಲ, ಅದನ್ನ ಹಾಕಿ ನೀಟಾಗಿ ಉತ್ತಾ ಇರ್ಬೇಕು. ಅಂದ್ರೆ ಕೈಯೆಲ್ಲ ತೊಳೆದು ಮಾಡಿದ್ರೆ ಟೇಸ್ಟ್ ಬರಲ್ಲ. ಕೈ ತೊಳೆದಲ್ಲೇ ಎಡದ ಕೈಯಲ್ಲೇ ನೀಟಾಗಿ ತಿರುಗ್ಬಿಡ್ಬೇಕು ಈ ತರ. ಆಮೇಲೆ ಸಪೋಸ್ ಏನಾದ್ರು ಉಪ್ಪೇನಾದ್ರು ಕಮ್ಮಿ ಆದ್ರೆ ಅಥವಾ ಪಾನಿಗೆ ಏನಾದ್ರು ಸ್ವಲ್ಪ ರೆಡ್ ಏನಾದ್ರು ಆಡ್ ಮಾಡ್ಬೇಕಂತಿದ್ರೆ ನಾವು ಏನಾದ್ರು ಎಲ್ಲಡಿಕೆ ಹಾಕಿರ್ತೀವಲ್ಲ ಅದನ್ನ ಉಗುಳು ಸ್ವಲ್ಪ ಹಿಂಗೆ ಚೂರು ಹಿಂಗೆ ಉಗಿದು ಬಿಟ್ರೆ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ರೆ ಅಲ್ಲಿ ಕರೆಕ್ಟ್ ಪಾನಿ ರೆಡಿ ಆಗ್ಬಿಡುತ್ತೆ. ಸೊ ಈ ರೀತಿ ಮಾಡ್ಕೊತಿದ್ರೆ ಆರೋಗ್ಯವಾಗಿ ತುಂಬಾ ಚೆನ್ನಾಗಿರ್ತೀರಾ. ನೀವು 50 ವರ್ಷ 100 ವರ್ಷ ಚೆನ್ನಾಗಿ ಬದುಕ್ತೀರಾ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಮಕ್ಕಳನ್ನ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್, ನೀವು ಹೆಣ್ಮಕ್ಳು ಮೈನ್ ಫೋಕಸ್ ಮಾಡಿದ ಹೆಣ್ಮಕ್ಳು, ನೀವು ನೆಕ್ಸ್ಟ್ ಟೈಮ್ಸು ಪಾನಿಪುರಿ ತಿನ್ನಕ್ ಹೋದಾಗ ಇಂಥ ಪ್ಲೇಸ್ ಹೋಗ್ತೀನಿ, ಹೊಸ ಪಾನಿಪುರಿ ಬಂದಿದೆ, ಅವ್ರ ಹತ್ರ ಕೇಳಿ ತಗೊಳ್ಳಿ ಉಗುರು ಪಾನಿ ಮಸಾಲ ಹೇಗಿರುತ್ತೆ ಅಂತ ಒಮ್ಮೆ ಟೇಸ್ಟ್ ಮಾಡಿ. ನಮಸ್ಕಾರ. ಹೆಲ್ಮೆಟ್ ಹಾಕೊಂಡ್ರೆ ನಾವು ತಲೆ ಕಿರಿತಾರೆ, ನಾವು ತೆಗೆದ್ಬಿಟ್ಟು ತಾನೇ ಕಿರಿಬೇಕು. ನಿಂದೊಳ್ಳೆ ನಿನ್ಗೆ ತಿಗ ಕಡಿತೈತೆ, ಚಡ್ಡಿ ಬಿಚ್ಚಿಬಿಡ್ತಾನೆ ತಿಗ ಕೆರಿಬೇಕು, ಹಂಗೆ ಕೆರ್ಕತಾ ಇದೆಯಾ? നീ ഒന്നും നോക്കാനില്ലടാ, മറിച്ചിട്ടാ മലപ്പുറം, തിരിച്ചിട്ടാ തിരുവനന്തപുരം. ನನ್ನ ಹುಡುಗಿನ ಒಂದು ಗಿಫ್ಟ್ ಕೊಡ್ಬೇಕನ್ನಕತ್ತೀನಿ. ನೀನ ಕೊಡಲ್ಲ, ಕಿವ್ಯಾಂತ ಕೊಡುವಿಲ್ಲ, ಅದು ಒಂದು ವಾಚ್ ಕೊಡು, ಒಂದು 60 ರೂಪಾಯಿದು. ನನಗೇನ ಥರ್ಡ್ ಕ್ಲಾಸ್ ಅಂತ ತಿಳ್ಕೊಂಡೇನ ನೀನಂಗ? ಕ್ಲಾಸ್ ಅದೇನ ಕ್ಲಾಸ್. ಡೈಮಂಡ್ ರಿಂಗ್ ಕೊಡವಿದ್ದೀನಿ, ಡೈಮಂಡ್ ರಿಂಗ್. ಬೈ ಎನಿ ಚಾನ್ಸ್ ನಿಮ್ ಫೀಡ್ ಅಲ್ಲಿ ಈ ವಿಡಿಯೋ ಬಂದಿದೆ ಅಂತಂದ್ರೆ ನೀವು ತುಂಬಾ ಲಕ್ಕಿ ಇದೀರಾ ಅಂತ ಅರ್ಥ. ಇವಾಗ ಕಮೆಂಟ್ ಸೆಕ್ಷನ್ ನೋಡೋಣವಾ. ನಕ್ಕವರು ಔಟ್. ನೆಕ್ಸ್ಟ್ ಸಾವಿನ ಮನೇಲಿ ಇದೀನಿ, ಮನೆಗೆ ಹೋಗ್ಲತ್ತಿ. ಎಲ್ಲಿ ಹುಡುಕ್ತಿರಪ್ಪ, ನಿಮ್ಗೆ ಯಾಕೆ ಬೇಕದು? ಈ ಲಕ್ಷ್ಮಿಯನ್ನು 7 ಜನಕ್ಕೆ ಶೇರ್ ಮಾಡಿ 5 ನಿಮಿಷದಲ್ಲಿ ಶುಭ ವಿಚಾರ ತಿಳಿಯಿರಿ. ಯಾರ ಲೈಫ್ ಅಲ್ಲಿ ಲಕ್ಷ್ಮಿ ನೀಡಿದ್ಯೋ ಅವರಿಗೆ ಟ್ಯಾಗ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. 7 ಜನಕ್ಕೆ ಶೇರ್ ಮಾಡಿ. ಆಯ್ತು ಬಿಡು. ನಮಸ್ಕಾರಪ್ಪ ದೋಸ್ತೆಲ್ಲರಿಗೂ. ಮೊಹರಂ ಅಂತೂ ಮುಗೀತ. ಇನ್ನೇನಪ್ಪ ಇವತ್ತು ಸ್ಪೆಷಲ್ ಅಂತಂದ್ರ ನೀನ್ ರಾತ್ರಿ ಮಾಡಿದ ಚೊಂಗೆ ಇವತ್ತು ಮುಂಜಾನೆ ತಿನ್ನೋದು. ಬ್ಯಾರೆ ದೇಶದಾಗ ತಿನ್ನಾಕ ಸ್ಪೂನ್ಗಿನ್ ತಗೋತಾರ, ಅವು ನಡೆದಿಲ್ಲ ಚೊಂಗ್ಯಾಕ ತಿನ್ಬೇಕೈತಿರ ಬೇಕಾಗಿರುವಂತ 2 ಉಪಕರಣಗಳು ಯಾವಪ್ಪ ಅಂತಂದ್ರ ಒಂದು ಕ್ವಾಡ್ಲಿ, ಮತ್ತೊಂದು ಕ್ವಾಡ್ಡ. ಬರ್ರಿ ಯಾರ ರೂಪದಾಗ ಕಡ್ ತಿನ್ಬೇಕು ಅನ್ನೋ ತೋರಿಸ್ತಾನೆ. ಇದ ಇವತ್ತಿನ ಚೊಂಗ್ಯಾ ತಿನ್ನುವಂತ ಪದ್ಧತಿ. ವಿಜಯ್ ಸಂತನು ಮಾತಾಡ್ಸಲ್ವಾ? ನಾನು ಅವನು ಜಗಳ ಆಡ್ಕೊಬಿಟ್ಟೆ ಮಾತಾಡ್ಸಲ್ಲ. ಅದ್ಯಾಕ? ಮಾಮೂಲಿ ಪರ್ಸನಲ್. ಎಷ್ಟು ದಿನ ಗಂಟೆ ಅಂತ ಹಿಂಗೆ ಜಗಳ ಆಡ್ಕ ಇದಾರೆ? ಇರೋ ಕರೆಸ್ತೀನಿ. ಅವ್ನ್ ಬಂದ್ರನ ಇರ್ಲಕಣ ಹೋಯ್ತೀನಿ. ಕುತ್ಕ, ಬಂದ್ರನ ಹೋಯ್ತೀನಿ. ನನ್ ಮಾತುಗ ಬೆಲೆ ಇಲ್ವಾ ವಿಜಯ್? ಕುತ್ಕ ಬಾ ಇಲ್ಲಿ, ಕರೆಸ್ತೀನಿ. ಹಲೋ ಸಂತು. ಅಲ್ಲ ಹೇಳ್ಸೋಣ. ಎಲ್ಲಿದೆ? ಇಲ್ಲೇ ಗದ್ದ ಹತ್ರ ಇದ್ದೆ. ಬಾಯಿಲಿ, ನಾನು ನಿಮ್ ಗದ್ದೆ ಹತ್ರ ಕೂತೀನಿ, ನಾನು ವಿಜಯನ್ವೇ. ಬಿಡು, ಅವಿದ್ರ ನಾ ಬರಲ್ಲ. ಬಾಸ್ ಅಂತ ಹೋಗ ಇಲ್ಲಿ. ಬರಲ್ಲ ಬೋಣ, ಅವಿದ್ರ ನಾನು ಮಾತಾಡ್ಸಲ್ಲ. ಅವನು ಬರಲ್ಲ. ಎಷ್ಟು ದಿನ ಗಂಟೆ ಮಾತಾಡ್ತಾ ಇದ್ರಿ? ಬಾಯಿಲಿ ಹೋಗ, ನನ್ ಮಾತು ಬೆಲೆ ಇಲ್ವಾ? ಸರಿ ಆಯ್ತು, ಇವ್ರು ಬಂದೆ. ಸರಿ ಆಯ್ತು, ಬಾ. ವಿಜಯ್ ಎಣ್ಣೆ ಕೊಡ್ತಾನೆ ಅಂತ ಹೋಗಿದ್ ಬರಂ ಬಾ, ಇಬ್ರು ಮೂರೊಳಗೆ. ಎಲ್ಲ ಬಿಟ್ಟು ಆಮೇಲೆ ಎಣ್ಣೆ ಕೊಡ್ದಾರ. ನಾ ಮಾತಾಡ್ಸಲ್ಲ, ಅವನು ಬರಲ್ಲ. ಹೋಗಿದ್ ಬರ ಇರು. ನಾ ಬರಲ್ಲ ಕಣ, ನೀವು ಹೋಗಿದ್ ಬಾ ಬೇಕಾರ. ಫೋನ್ ಬತ್ತಾದ, ಇಲ್ಲೇ ಕೂತಿರೋ, ಬಂದು ಫೋನಲ್ಲಿ ಮಾತಾಡ್ಕೊಡು.
5 minutes later. ಎಲ್ಲಿಗೆ ಹೊಂಟದ್ರಪ್ಪ? ಫೋನ್ ಮಾಡ್ತೀನಿ. ಶಿವಣ್ಣ ಫೋನ್ ಮಾಡ್ತಾನ. ಕಟ್ ಮಾಡು ಏನಕ್ಕೆ ಹೇಳ ಶಿವಣ್ಣ, ಎಲ್ಲಿದ್ದೀರಾ? ನಾನು ವಿಜಯನ್ ಎಣ್ಣೆ ಹೊಡಿತೇವೆ ಮುಡ್ಗು ಫೋನ. ನಾವ್ ಈ ತರ ಒಂದು ರೀಲ್ಸ್ ಮಾಡೋಣ. ನಾವ್ ಇಬ್ರೇ ಇರುದಲ್ಲ ಮಾರೆ, ಕ್ಯಾಮರಾ ಹಿಡಿಲಿಕ್ಕೆ ಜನ ಆಗ್ಬೇಕಲ್ಲ. ಸ್ಟ್ಯಾಂಡ್ ಕೂಡ ಇಲ್ಲ. ಅಲ್ಲೊಬ್ಬ ಬರ್ತಿದ್ದಾನೆ, ಅವನ ಜೊತೆ ಹಿಡಿಲಿಕ್ಕೆ ಹೇಳುವ. ಹೇಳು ಅಣ್ಣ, ಒಂದು ವಿಡಿಯೋ ಹಿಡಿಲಿಕ್ಕಿತ್ತು, ಬರ್ತೀರಾ? ಆಯ್ತಾ? ಹೊಡೆದ್ರೆ ಈಚೆ ಬನ್ನಿ, ಈಚೆ ಬನ್ನಿ ಬಾರ, ಎಲ್ಲಿ ಇಲ್ಲುತ್ತ? ಆಯ್ತಾ? ಮಾಡಿದ್ರೆ ಆಯ್ತು ಆಯ್ತು ಆಯ್ತು, ಇಕೊಳ್ಳಿ. ರೆಡಿ ಆಯ್ತಂತೆ ವಿಡಿಯೋ, ನೋಡುವ. ರೆಡಿಯಾ? ರೆಡಿ. ಹೊತ್ತೇನೆ, ಸ್ವಲ್ಪ ಈಚೆ ಬನ್ನಿ, ಈಚೆ ಬನ್ನಿ, ಈಚೆ. ಈಗ ಬರ್ತುಂಟು. ಇಕೊಳ್ಳಿ, ಆಯ್ತು. ಹೋಗಿ ಆ ಕುಡ್ಕನೊಟ್ಟಿಗೆ ಮೊಬೈಲ್ ಕೊಟ್ಟಿದ್ವಿ. ಕುಡ್ಕನ ಚರ್ಮಕ್ಕೆ ಮಾರಿ. ಇವತ್ತು ನನ್ನ ಹುಡುಗನ್ಗೆ ಮದ್ವೆ. 7ನೇ ತಾರೀಕು. ನನಗೆ ನನ್ನ ಹತ್ರನೇ ಇದ್ದು, ನನ್ನ ಹತ್ರನೇ ತಿಂದು, ನನ್ನ ಜೊತೆಲೇ ಊಟ ಮಾಡಿ. ಇಷ್ಟು ಚಿಕ್ಕ ವಯಸ್ಸಿಗೆ ಬ್ರೇಕಪ್ ಆಗೋದಲ್ಲ, ದೇವರಿಗೆ ಕರುಣೆನೇ ಇಲ್ವ ಮರೆ. ಅಜಯ್, ನಿಮ್ಮ ತಟ್ಟೆಲೆ ಊಟ ಮಾಡೋಣ ಅಂದ್ರೆ ಆ ತಟ್ಟೆ ಬಿಟ್ಟು ಬೇರೆ ತಟ್ಟೆ ಊಟ ಮಾಡಿ ಅಜಯ್ ಸಾಕು. ಜೀವನದಲ್ಲಿ ಯಾವ ಹುಡುಗಿ ಸವಾಸ ಹೋಗಕ್ಕಿಲ್ಲ ಕರಲ್ಲ. ನಾನಾಯ್ತು ಓದ್ಬೇಕು ಇನ್ನು ಹುಡುಗಿರ್ ಸವಾಸನೇ ಇಲ್ಲ. ಅಣ್ಣ ನಮ್ಮ ಹುಡುಗಿ ಬಸ್ ಸ್ಟ್ಯಾಂಡ್ ಬಣ್ಣ ಹೋಗದ. ಇದನ್ನಿದು ಪ್ಲೇಟ್ ಇಲ್ವಾ? ಅದನ್ನ ತಟ್ಟೆ ಯಾರು ತುಳಿತಾರೆ, ತಿನ್ರಿ ಇದ್ರಲ್ಲೇನೆ. ಕರ್ಮ, ಇನ್ನೇನಾದ್ರೂ ಚಟ್ನಿ ಮಾಡಿದ್ರೆ ಮಿಕ್ಸಿ ತಂದು ಇಟ್ಬಿಡ್ತಿದ್ರೇನ. 3 weeks later. ನಮಸ್ಕಾರ ನಗು ಕಾಕರ್ಗೆ. ನಮಸ್ತೆ ಹೇಳ್ರಿ. ಟೀ ಆಯ್ತಾ? ಅದಕ್ಕೆ ಫೋನ್ ಮಾಡಿ ಹೇಳಪ್ಪ. ಟೀ ಆಯ್ತಾ, ಕಾಫಿ ಆಯ್ತಾ, ತಿಂಡಿ ಆಯ್ತಾ? ಫೋನ್ ಮಾಡ್ರೆ ಉದ್ದೇಶ ಏನ್ ಹೇಳ್ಬೇಡ. ನಾವ್ರಿ ನಿಮ್ಮ ಅಭಿಮಾನಿ ಇರ್ಲಿ. ಈಗ ಲೈವ್ ನಾಗ ಅದಾನಿ. ಟೀ ಆತ ತಿಂಡಿ ಆತ ಬೇಡ, ಏನಾರ ವಿಷಯ ಇದ್ರೆ ಮಾತಾಡು. ನಾವ್ ನಿಮ್ಮಂತಲ್ಲಿ ಬರಾತಿದ್ದೀರಿ. ಎಲ್ಲಿ ರಟ್ಟಾಳಿ ಹತ್ರ ಅದಿರ? ಹ್ಞೂನ್ರಿ, ರಟ್ಟಾಳ್ಯಾಗ ಅದಾವೆ. ಬರ್ರಿ, ಬಂದ್ ಹೋಗ್ರಿ, ಬರ್ರಿ ಮನಿ ಬರ್ರಿ. ಕಾಕಾ ಮನ್ಯಾಗ ಅದಿರಿ ಇಲ್ರಿ ನೀವು? ಬರ್ರಿ, ಅದಂ ಬರ್ರಿ, ಹಣೆ ಬಂದ್ ಕೇಳ್ರಿ. ಅಯ್ಯೋ, ನಾವು ಉಕ್ಕುಡ್ಗತ್ರಿ ಕಡೆ ಹೊಂಟಿದಿಲ್ರಿಪ್ಪ. ನಾವು ಉಕ್ಕುಡ್ಗತ್ರಿ ಬರಾಕತ್ತಿದೀವ್ರಿ ನಾಗೋ ಕಾಕರ. ಉಕ್ಕುಡ್ಗಾತ್ರಿ ನಮ್ ಸ್ವಂತರು, ನಾನಿರೋದು ರಾಣೆಮನ್ನರಾಗ. ಒಗ್ಗ ಮರ್ಯ ಮನಿಗ್ ಹೋಗ ಬರ್ಲಿ ಮರ್ಯ ಆತ ಗಾಡಿ ಆತ. ಇಲ್ಲಿ ಯಾಕೆ ಮಾತಾಡ್ತಿದ್ಯಾ? ಅಪ್ಪ ಮಲಗಿದಾರ ತಾನೆ, ಡಿಸ್ಟರ್ಬ್ ಆಗಲ್ವಾ? ನಡಿ ಆಚೆ, ಎತ್ಕೊಂಡು ಇಂಟ್ರೆಸ್ಟ್ ನಡಿ. ನೀವು ಮಲ್ಕೊಳ್ರಿ, ಡಿಸ್ಟರ್ಬ್ ಆಯ್ತಾ? ಅದಕ್ಕೆ ಕಳ್ಸಿದ್ದು, ನೀವು ಮಲ್ಕೊಳ್ಳಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ನಡಿ. ಹಲೋ. ಅದೆಲ್ಲ ಬಿಡು, ಜಗಳ ನನ್ನಿಂದ ಶುರುವಾದ್ರೆ ನಿನ್ನ ಸಮಾಧಾನ ಮಾಡೋದು ಸರಿ. ಜಗಳ ನಿನ್ನಿಂದನೇ ಶುರುವಾದ್ರೆ ಆಗ್ಲೂ ನೀನೇ ಸಮಾಧಾನ ಮಾಡ್ಬೇಕು.